ಬಳ್ಳಾರಿ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ಹಿಂದೂಗಳ ಹತ್ಯೆ ಪ್ರಕರಣ ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಶ್ರದ್ಧಾಂಜಲಿ ಸಲ್ಲಿಸಿ ಬಳ್ಳಾರಿಯ ಗಾಂಧಿ ಪ್ರತಿಮೆ ಬಳಿಯಿಂದ ರಾಯಲ್ ಸರ್ಕಲ್ವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು. ಶಾಸಕ ಭರತ್ ರೆಡ್ಡಿ ನೇತೃತ್ವದಲ್ಲಿ ಮೇಣದ ಬತ್ತಿ ಹಿಡಿದು ಮೆರವಣಿಗೆ ಮೂಲಕ ಪ್ರತಿಭಟನೆ ಬಲಿಯಾದ ಹಿಂದೂಗಳ ಆತ್ಮಕ್ಕೆ ಶಾಂತಿ ಕೋರಿ ಮೊಂಬತ್ತಿಯೊಂದಿಗೆ ಪ್ರತಿಭಟನೆಯನ್ನ ಮಾಡಲಾಯಿತು. ಹತ್ಯೆಯಾಗಿರುವ ಘಟನೆ ಅತ್ಯಂತ ದುರದೃಷ್ಟಕರ ಎಂದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಶಾಸಕ ಭರತ್ ರೆಡ್ಡಿ ಕೂಡಲೇ ಹತ್ಯೆ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು. ದೇಶದಲ್ಲಿ ಎಲ್ಲಿಯೂ ಈ ರೀತಿ ಘಟನೆಯಾಗದಂತೆ ಕ್ರಮವನ್ನು ಕೈಗೊಳ್ಳಬೇಕು. ಕಾನೂನಿನಲ್ಲಿ ಅವಕಾಶ ಇಲ್ಲದಿದ್ದರೆ ಹೊಸ ಕಾನೂನು ತಂದು ಉಗ್ರರಿಗೆ ಗುಂಡು ಹಾರಿಸಬೇಕು. ಮತ್ತೊಮ್ಮೆ ಯಾರಾದರೂ ಕೊಲೆ ಮಾಡೋದಕ್ಕೆ ಭಯ ಪಡುವಂಥ ರೀತಿಯಾಗಬೇಕು. ಒಂದು ವೇಳೆ ಭದ್ರತಾ ವೈಫಲ್ಯದಿಂದ ಘಟನೆಯಾಗಿದ್ದರೆ ತನಿಖೆಯಾಗಬೇಕು. ಈ ವೈಫಲ್ಯಕ್ಕೆ ಯಾರು ಕಾರಣ ಅಂತ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ಶಾಸಕ ನಾರಾ ಭರತ್ ರೆಡ್ಡಿ. ಏನು ಈ ಜಮ್ಮು ಕಾಶ್ಮೀರಲ್ಲಿ ನಮ್ಮ ಹಿಂದೂಸ್ತಾನ್ ಏನು ಯಾರು ನಮ್ಮ ಭಾರತೀಯರ ಮೇಲೆ ಏನು ಉಗ್ರರು ದಾಳಿಯನ್ನು ನಡೆಸಿದ್ದಾರೆ, ಅಮಾಯಕರು ಪಾಪ ಏನು ಗೊತ್ತಿಲ್ಲದವ್ರಿಗೆ ಏನು ಅಮಾಯಕರನ್ನ ಏನು ಟೂರಿಸ್ಟ್ಗಳನ್ನ ಹೊಸದಾಗಿ ಮದುವೆ ಆದವ್ರನ್ನ ಹೊಸದಾಗ ಏನೋ ನಮ್ಮ ಜೀವನ ಕಟ್ಕೋಬೇಕಂತೇಳಿ ಒಂದು ಸುಂದರವಾದಂಥ ಜೀವನ ಕಟ್ಕೋಬೇಕಂತೇಳಿ ಏನೋ ಎಲ್ಲರೂ ಒಂದು ಒಳ್ಳೆಯ ಕುಟುಂಬವನ್ನು ಮಾಡ್ಕೋಬೇಕಂತೇಳಿ ಹೋಗ್ತಿದ್ರು ಅಂಥ ಮುಗ್ಧರನ್ನು ಇವತ್ತೇನು ಆತಂಕವಾದಿಗಳು ಕೊಂದಿದ್ದಾರೆ. ಅಂಥವ್ರಿಗೆ ಕಠಿಣ ಅಂದರೆ ಕಠಿಣ ಶಿಕ್ಷೆ. ಇನ್ನು ಜೀವನದಲ್ಲಿ ಯಾರೇ ಭಾರತ ದೇಶದ ಮೇಲೆ ಒಂದು ದಾಳಿ ಮಾಡ್ಬೇಕಂದ್ರೆ ಇದು ದಾಳಿ ನಡೆದ ಮೇಲೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ನೋಡಿ ಬೆಚ್ಚಿ ಬೀಳೋಂಗೆ ಮಾಡ್ಬೇಕಂತ ಹೇಳಿ ಕಿಚ್ಚಪಡ್ತಾರೆ. ಅಂಥವ್ರಿಗೆ ಶಿಕ್ಷೆ ಅನ್ನೋದು ನಮ್ಮ ರಾಜ್ಯಾಂಗದಲ್ಲಿ ಇಲ್ಲಂದ್ರೂ ಹೊಸದಾಗಿ ಏನೋ ಒಂದು ಶಿಕ್ಷೆ ಅವ್ರಿಗೆ ಕೊಟ್ಟು ಅವರಿಗೆ ಭಯ ಅನ್ನೋದು ಆತಂಕವಾದಿಗಳು ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಅಂದ್ರೆ ಬೆಚ್ಚಿ ಬಿಡ್ಬೇಕು, ಆ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ಕಿಚ್ಚಪಡ್ತಾರೆ. ಅದ್ರ ಜೊತೆಗೆ ಈಗ ಅಟ್ಯಾಕ್ ನಡೆದು ಎಷ್ಟು ದಿನ ಆಯಿತು? 4 ದಿನ ಆಯಿತು. ಇನ್ನು ಆತಂಕವಾದಿಗಳು ಇಬ್ಬರು ಸಿಕ್ಕಿದ್ದಾರೆ, ಇಬ್ಬರು ಎನ್ಕೌಂಟರ್ ಆಗಿದ್ದಾರೆ, 3 ಎನ್ಕೌಂಟರ್ ಆಗಿದೆ ಅಂತೇಳಿ ಏನು ನಮ್ಮ ಮಾಧ್ಯಮದಲ್ಲಿ ನೋಡ್ತಿದ್ವಿ. ತಕ್ಷಣಕ್ಕೆ ಆವತ್ತೇ ನಮ್ಮದು ಎಷ್ಟು ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅಂತಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ನಾಳೆ ಬೆಳಗ್ಗೆ ಏನೋ ಒಂದು ತೊಂದರೆ ಆಗಿತ್ತು, ಅದೆಲ್ಲ ಬೇರೆ ವಿಚಾರ. ಇದು ಪ್ರಾಣದ ವಿಚಾರ. ಅದ್ರ ಜೊತೆಗೆ ಬೇರೆ ದೇಶದ ಆತಂಕವಾದಿಗಳು ಬಂದು ನಮ್ಮವ್ರನ್ನ ಕೊಂದು ಹೋಗ್ತಾರಂತಂದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಈ ಭಾರತ ದೇಶದಲ್ಲಿ ಯಾವ ರೀತಿಯಲ್ಲಿ ಇದೆ, ನಮ್ಮ ಪ್ರಜೆಗಳು ಯಾವ ರೀತಿಯಲ್ಲಿ ಸುಖ ಶಾಂತಿಯಿಂದ ಬದುಕಬೇಕು, ಯಾವ ಧೈರ್ಯದ ಮೇಲೆ ಬದುಕಬೇಕಂತ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆದಷ್ಟು ಬೇಗ ಈ ಸೆಕ್ಯೂರಿಟಿ ಲ್ಯಾಬ್ಸಸ್ ಏನಿದೆ, ನೀವೇನೇನು ತಪ್ಪುಗಳು ಮಾಡ್ಕೊಂಡಿದ್ರೋ ಅದು ಮುಚ್ಚಾಕಾಗ ಹೋಗ್ದಂಗೆ, ತಪ್ಪುಗಳು ನಡೆದಿದ್ರೆ ಆ ತಪ್ಪುಗಳು ನಡೆದಿದ್ರೆ ಅದು ನಡೆದೋಗಿದೆ ಅಂತ ಅಂದ್ಕೊಂಡು ಈಗ ರೀತಿಯಲ್ಲಿ ನಮ್ಮ ದೇಶವನ್ನು ಕಾಪಾಡ್ಕೋಬೇಕು.